ಡಿಸ್ಟ್ರಾಕ್ಷನ್ 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 ಇವತ್ತು ಎಲ್ಲರೂ ಹೇಳ್ತಕ್ಕಂಥ ಸಮಸ್ಯೆ ಇಟ್ಸ್ ಎ ಡಿಸ್ಟ್ರಾಕ್ಷನ್. ಹಾಗಾದ್ರೆ ಪ್ರಶ್ನೆ ಏನು? ಹೌ ಟು ಸ್ಟೇ ಫೋಕಸ್ಡ್ ಇನ್ ಎ ಡಿಸ್ಟ್ರಾಕ್ಟೆಡ್ ವರ್ಲ್ಡ್, ಹೌದಲ್ವಾ? ಹಾಗಂದ್ರೆ ಏನು ಕನ್ನಡದಲ್ಲಿ? ಗಮನ ಬೇರೆಡೆ ಹೋಗುವ ಜಗತ್ತಿನಲ್ಲಿ ಹೇಗೆ ಗಮನ ಕೇಂದ್ರೀಕರಿಸೋದು? ಇದು ಎಲ್ಲಾರ ಪ್ರಶ್ನೆ, ಬರೀ ಮಕ್ಕಳಲ್ಲ, ಪೇರೆಂಟ್ಸ್ದು ಕೂಡ. ಆಯ್ತಲ್ವಾ? ಯಾಕೆ ಸರ್? ಹಿಂದೆ ಒಂದು 20 ವರ್ಷದ ಹಿಂದೆ ಈ ರೇಂಜ್ಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಯಾವುದೇ ರೀತಿ ಈ ರೇಂಜ್ಗೆ ಫೋನ್ಗಳು ಎಲ್ಲರ ಕೈಲಿ ಇರಲಿಲ್ಲ. ಇವತ್ತು ಎಲ್ಲ ಇದೆ, ಎಲ್ಲಾರ್ಗೂ ಸಿಕ್ಕಿದೆ. ಹಾಗಾದ್ರೆ ಇದನ್ನ ಹೇಗೆ ನಿಭಾಯಿಸ್ಬೇಕು? ಸೊ ಹಾಗಾದ್ರೆ ನಮ್ ಫೋನೇ ಬೇಡವಾ ಅಂತ ಎತ್ತಿ ಬಿಸಾಕ್ಬೇಕಾ? ಟಿವಿ ಬೇಡ ಅನ್ಬೇಕಾ? ಸೋಷಿಯಲ್ ಮೀಡಿಯಾ ಅನ್ಬೇಕಾ? ಇಲ್ಲ. ಹಾಗಾದ್ರೆ ಇದನ್ನ ನಿಭಾಯಿಸೋದು ಹೇಗೆ? ಮಕ್ಕಳೇ, ಮೊದಲೇದಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ತಡೆಗಳನ್ನ ತೆಗೆದುಹಾಕಿ ಹೊರತು ತಡೆಗಳನ್ನ ಸೇರಿಸ್ಕೋಬೇಕು. ಹಾಗಂದ್ರೆ ಓದ್ಲೇಬೇಕಲ್ವಾ? ಓದೋ ಟೈಮಲ್ಲಿ ದಯವಿಟ್ಟು ಫೋನ್ನ ಬೇರೆ ಯಾವುದೋ ಒಂದು ರೂಮಲ್ಲಿ ಇಟ್ಬಿಡಿ. ಇಷ್ಟು ಗಂಟೆ ನಾನು ಓದಲೇಬೇಕು ಅಂತ ನೀವು ಇಟ್ಕೊಂಡ್ಮೇಲೆ ಅಲ್ಲಿವರೆಗೂ ಫೋನ್ನ ಮುಟ್ಲೇಬಾರ್ದು. ಆಯ್ತಲ್ವಾ? ವೆರಿ ಇಂಪಾರ್ಟೆಂಟ್. ಕಂಟಿನ್ಯೂಸ್ ಗಂಟೆ ಓದ್ತೀನಿ ಅಂತ ಅನ್ಕೋಬೇಡಿ. ಒಂದು 25 ನಿಮಿಷ ಓದ್ದಾದ್ಮೇಲೆ ಒಂದು 5 ನಿಮಿಷ ಬ್ರೇಕ್ ಕೊಡಿ. ಬ್ರೇಕ್ ಮಾಡಿ ಮತ್ತೆ ಓದಿದ್ದಕ್ಕೆ ಸ್ಟಾರ್ಟ್ ಮಾಡಿ. ಮೂವ್ ಆಗ್ತೀರಾ. ವೆರಿ ಇಂಪಾರ್ಟೆಂಟ್ ಒನ್. ನಿಮ್ಮ ಗ್ರೇಡ್ ಆಧಾರದ ಮೇಲೆ ನೀವು ಡಿಸೈಡ್ ಮಾಡಿಕೊಂಡು ಇನ್ನಷ್ಟು ಅದನ್ನ ಬೆಟರ್ಮೆಂಟ್ಸ್ಗೋಸ್ಕರ ಪ್ರಯತ್ನ ಮಾಡ್ತಾನೆ ಇರಿ. ಗಮನ ಅನ್ನೋದು ನೀನು ಮಾನಸಿಕವಾಗಿ ಅದನ್ನ ಕೇಂದ್ರೀಕರಿಸ್ಬೇಕೆ ಹೊರತು ಯಾರೋ ಹೇಳಿದ್ರಿಂದ ನಿನ್ನ ಮನಸ್ಸನ್ನ ನೀನು ನಿಯಂತ್ರಣ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಶುರು ಮಾಡ್ಲೇ ಇಲ್ಲ ಅಂತ ಹೇಳಿದ್ರೆ ಯಾಕೆ ಏನು ಅಂತಾನೆ ನಿನಗೆ ಅರ್ಥ ಆಗೋದಿಲ್ಲ, ಅಲ್ಲಿಗೆ ಮುಂದೆನೆ ಹೋಗಲ್ಲ. ಹಾಗಾಗಿ ನೀನು ಯಾರಿಗೋಸ್ಕರ ಓದ್ತಾ ಇದೀಯಾ, ಯಾರಿಗೋಸ್ಕರ ಕಲಿತಾ ಇದೆಯಾ, ಯಾರಿಗೋಸ್ಕರ ಬೆಳೀತಾ ಇದೆಯಾ, ಈ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ಪಕ್ಕಾ ಈ ಡಿಸ್ಟ್ರಾಕ್ಷನ್ಸ್ ಅನ್ನೋದನ್ನ ಕಟ್ ಮಾಡಿ ಬಿಸಾಕಿ ಮುಂದಕ್ಕೆ ಹೋಗೇ ಹೋಗ್ತೀಯಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.